ಇಂದಿನ ಸ್ಲೋಗನ್ ಜ್ಞಾನದ ಸ್ಮರಣೆ ಮಾಡುವುದೇ ಸದಾ ಹರ್ಷಿತರಾಗಿರಲು ಆಧಾರವಾಗಿದೆ. ಜೀವನದಲ್ಲಿ ಎದುರಿಸುವ ಸವಾಲುಗಳ ನಡುವೆಯೂ ಪರಮಾತ್ಮನ ಜ್ಞಾನವನ್ನು ನೆನೆಸಿಕೊಂಡರೆ ನಾವು ಹೇಗೆ ಸದಾ ಖುಷಿಯಿಂದ ಇರಬಹುದು ಎಂದು ಈ ಕತೆ ತೋರಿಸುತ್ತದೆ. ತೋಟಗಾರನ ಸರಳ ಜೀವನದ ಮೂಲಕ ಜ್ಞಾನ ಸ್ಮರಣೆಯು ಹೇಗೆ ಹೃದಯಕ್ಕೆ ಸದಾ ಬೆಳಕು ನೀಡುತ್ತದೆ ಎಂಬುದನ್ನು ನೋಡೋಣ. ಈಗ ಕತೆಯನ್ನು ಕೇಳಿ. ಒಂದು ಸಣ್ಣ ಹಳ್ಳಿಯಲ್ಲಿ ಆನಂದ ಎಂಬ ವೃದ್ಧ ತೋಟಗಾರ ವಾಸಿಸುತ್ತಿದ್ದನು. ಅವನ ಶಾಶ್ವತ ನಗು ಮತ್ತು ಶಾಂತಿಯುತ ಉಪಸ್ಥಿತಿಗೆ ಎಲ್ಲರಿಗೂ ಪರಿಚಿತ. ಅದು ಸುಡುವ ಬೇಸಿಗೆಯಾಗಿರಲಿ ಅಥವಾ ಭಾರೀ ಮಳೆಯಾಗಿರಲಿ, ಆನಂದ್ ತನ್ನ ತೋಟವನ್ನು ತನ್ನ ಕಣ್ಣುಗಳಲ್ಲಿ ಸಂತೋಷ ಮತ್ತು ತುಟಿಗಳಲ್ಲಿ ಹಾಡುಗಳೊಂದಿಗೆ ನೋಡಿಕೊಳ್ಳುತ್ತಿದ್ದನು. ಜನರು ಆಗಾಗ್ಗೆ ಆಶ್ಚರ್ಯಪಡುತ್ತಿದ್ದರು, ಅವನು ಎಲ್ಲಾ ಸಮಯದಲ್ಲೂ ಹೇಗೆ ಸಂತೋಷವಾಗಿರುತ್ತಾನೆ. ಒಂದು ದಿನ ಒತ್ತಡ ಮತ್ತು ವೈಫಲ್ಯದಿಂದ ಬಳಲುತ್ತಿದ್ದ ರಮೇಶ್ ಎಂಬ ಯುವಕ ಆನಂದ್ ಬಳಿಗೆ ಬಂದು, ವಿಷಯಗಳು ತಪ್ಪಾದಾಗಲೂ ನೀವು ಹೇಗೆ ಹರ್ಷಚಿತ್ತದಿಂದ ಇರುತ್ತೀರಿ? ನೀವು ಸಮಸ್ಯೆಗಳನ್ನು ಎದುರಿಸುವುದಿಲ್ಲವೇ? ಆನಂದ್ ಮುಗುಳು ನಗುತ್ತಾ, ಖಂಡಿತ, ನಾನು ಸಮಸ್ಯೆಗಳನ್ನು ಎದುರಿಸುತ್ತೇನೆ. ಆದರೆ ನಾನು ನಿಧಿಯನ್ನು ಹಿಡಿದಿಟ್ಟುಕೊಳ್ಳುತ್ತೇನೆ, ನಾನು ದೇವರಿಂದ ಪಡೆದ ಜ್ಞಾನ. ಪ್ರತಿದಿನ ಬೆಳಿಗ್ಗೆ ನನ್ನ ಉಪಕರಣಗಳನ್ನು ಎತ್ತಿಕೊಳ್ಳುವ ಮೊದಲು ನಾನು ಶಾಂತವಾಗಿ ಕುಳಿತು ನನ್ನನ್ನು ನೆನಪಿಸಿಕೊಳ್ಳುತ್ತೇನೆ, ನಾನು ಆತ್ಮ, ಪರಮಾತ್ಮ ಶಿವಬಾಬಾ ಅವರ ಮಗು. ಈ ಜೀವನವು ಒಂದು ನಾಟಕ ಮತ್ತು ಪ್ರತಿಯೊಂದು ದೃಶ್ಯವೂ ಅರ್ಥವನ್ನು ಹೊಂದಿದೆ. ಏನಾಗುತ್ತದೆಯೋ ಅದು ಪ್ರಯೋಜನಕ್ಕಾಗಿ ನಡೆಯುತ್ತದೆ. ರಮೇಶ್ ಗೊಂದಲಕ್ಕೊಳಗಾದನು. ಅದರ ಬಗ್ಗೆ ಯೋಚಿಸುವುದರಿಂದ ನಿಮಗೆ ಸಂತೋಷವಾಗುತ್ತದೆಯೇ? ಆನಂದ್ ತಲೆಯಾಡಿಸಿದನು. ಹೌದು. ಆ ನೆನಪು ಕೇವಲ ಯೋಚಿಸುವುದಲ್ಲ, ಅದು ಸತ್ಯವನ್ನು ಬದುಕುವುದು. ನಾನು ಯಾರು ಮತ್ತು ನನ್ನ ತಂದೆ ಯಾರು ಎಂದು ನಾನು ನೆನಪಿಸಿಕೊಂಡಾಗ ನನ್ನ ಹೃದಯದಲ್ಲಿ ದುಃಖಕ್ಕೆ ಜಾಗವಿಲ್ಲ. ನಾನು ಶಾಶ್ವತ, ನಾನು ಒಬ್ಬಂಟಿಯಾಗಿಲ್ಲ ಮತ್ತು ಎಲ್ಲವೂ ದೈವಿಕ ಯೋಜನೆಯ ಪ್ರಕಾರ ನಡೆಯುತ್ತಿದೆ ಎಂಬ ಜ್ಞಾನ. ಅದೇ ನನ್ನ ಶಕ್ತಿ. ಅವರು ಹೇಳಿದರು. ನನ್ನನ್ನು ಹರ್ಷ ಚಿತ್ತದಿಂದ ಇಡುವುದು ತೋಟಗಾರಿಕೆಯಲ್ಲ, ನಾನು ತೋಟಗಾರಿಕೆ ಮಾಡುವಾಗ ದೇವರ ಜ್ಞಾನದ ಸ್ಮರಣೆ. ರಮೇಶ್ ಮೌನವಾಗಿ ಕುಳಿತು ಮಾತುಗಳನ್ನು ಅರ್ಥಮಾಡಿಕೊಂಡರು. ಆ ದಿನದಿಂದ ರಮೇಶ್ ಸಣ್ಣ ಕೆಲಸಗಳನ್ನು ಮಾಡುವಾಗಲೂ ಜ್ಞಾನದ ಸ್ಮರಣೆಯನ್ನು ಅಭ್ಯಾಸ ಮಾಡಲು ಪ್ರಾರಂಭಿಸಿದರು. ನಿಧಾನವಾಗಿ ಅವರ ಹೃದಯ ಹಗುರವಾಯಿತು ಮತ್ತು ಅವರ ನಗು ಮರಳಿತು. ಈ ಕಥೆಯ ನೈತಿಕ ಪಾಠವೆಂದರೆ, ನಾವು ಆತ್ಮಜ್ಞಾನವನ್ನು, ನಾನು ಆತ್ಮ, ಈ ದೇಹವಲ್ಲ ಮತ್ತು ಈ ಜಗತ್ತಿನಲ್ಲಿ ನಡೆಯುವ ಎಲ್ಲವೂ ನಾಟಕದ ಭಾಗ, ಈ ಸತ್ಯತೆಯನ್ನು ಸದಾ ನೆನಪಿನಲ್ಲಿ ಇಟ್ಟರೆ ಮನಸ್ಸು ವ್ಯರ್ಥ ಚಿಂತೆಗಳಿಂದ ದೂರವಾಗುತ್ತದೆ. ಜ್ಞಾನದಿಂದ ಬುದ್ಧಿ ಸ್ಪಷ್ಟವಾಗುತ್ತದೆ. ಜ್ಞಾನವನ್ನು ಸ್ಮರಣೆಯಲ್ಲಿ ಇಟ್ಟಾಗ ನಮ್ಮ ಮನಸ್ಸು ಸ್ವಾಭಾವಿಕವಾಗಿ ಶಾಂತವಾಗುತ್ತದೆ. ಈ ಶಾಂತಿ ಮನಸ್ಸಿನಲ್ಲಿ ಇರುವಾಗ ಅನಾವಶ್ಯಕವಾಗಿ ಹುಟ್ಟುವ ಭಯ, ಆತಂಕ ಮತ್ತು ಹತಾಶೆ ಹೀಗೆ ಅಳಿದು ಹೋಗುತ್ತವೆ. ಜ್ಞಾನದಿಂದ ಮನಸ್ಸು ಸ್ಥಿರವಾಗಿದ್ದು ಆತ್ಮಕ್ಕೆ ಶಕ್ತಿ ಲಭಿಸುತ್ತದೆ. ಈ ಶಕ್ತಿಯಿಂದ ನಾವು ಪ್ರತಿಕ್ಷಣವೂ ಒಂದು ಉನ್ನತ ಭಾವನೆ ಹಾಗೂ ಆತ್ಮಸ್ಮೃತಿಯಲ್ಲಿ ನೆಲೆನಿಲ್ಲಬಹುದು. ಈ ರೀತಿಯಾಗಿ ಜ್ಞಾನ ಸ್ಮರಣೆ ಆತ್ಮವನ್ನು ಹರ್ಷಿತ ಸ್ಥಿತಿಯಲ್ಲಿ ಇಡುವ ಆಧಾರವಾಗುತ್ತದೆ. ಈ ಕಥೆಯಿಂದ ನಿಮಗೆ ಏನಾದರೂ ಪಾಠ ಸಿಕ್ಕಿರಬಹುದು ಎಂದು ಭಾವಿಸುತ್ತೇನೆ. ಕೇಳಿದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಓಂ ಶಾಂತಿ.